ನಮಸ್ಕಾರ ಮಕ್ಕಳೇ. ಚಿಣ್ಣರಿಗಾಗಿ ಕಥೆಗಳು ಕಾರ್ಯಕ್ರಮದ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಶೋಭಿತಾ ಅತ್ತೆ ಸ್ವಾರಸ್ಯಕರವಾದಂತಹ ಇನ್ನೊಂದು ಕಥೆಯೊಂದಿಗೆ. ಮಕ್ಕಳೇ, ನಿಮಗೆ ಬೆಕ್ಕಂದ್ರೆ ಇಷ್ಟನಾ? ಹೌದು, ಎಷ್ಟೋ ಮಕ್ಕಳಿಗೆ ಬೆಕ್ಕು ಅಂದರೆ ಭಾಳಷ್ಟು ಇಷ್ಟ ಅಲ್ವಾ? ಹಾಗೆ ಬೆಕ್ಕಿನ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಎರಡು ಬೆಕ್ಕುಗಳು ಭಾಳಷ್ಟು ಫ್ರೆಂಡ್ಸ್ ಆಗಿದ್ವು. ಅದೇನಿದ್ರೂ ಕೂಡ ಅವರಲ್ಲಿ ಭಾಳಷ್ಟು ಒಗ್ಗಟ್ಟಿದ್ವು. ಏನು ಗೊತ್ತಾ, ಏನಾದರೂ ಒಂದು ಸ್ಪೆಷಲ್ ಆಹಾರ ಸಿಕ್ಕಿದ್ರೆ ಅವ್ರು ಹಂಚ್ಕೊಂಡು ತಿಂತಾಯಿದ್ರು. ಭಾಳಷ್ಟು ಒಗ್ಗಟ್ಟಿನಿಂದ ಸಂತೋಷದಿಂದ ಉತ್ತಮ ಗೆಳೆಯರಾಗಿ ಜೀವನ ಮಾಡ್ತಾಯಿದ್ರು. ಹೀಗೆ ಒಂದಿನ ಎರಡೂ ಬೆಕ್ಕುಗಳಿಗೂ ಇಷ್ಟವಾದಂತಹ ಒಂದು ಆಹಾರ ಸಿಕ್ಬಿಡ್ತು. ಇಬ್ಬರಿಗೂ ಒಂದು ಆಸೆ, ನಾನೇ ಜಾಸ್ತಿ ತಿನ್ಬಿಡ್ಬೇಕು ಅಂತ. ಇವರಿಬ್ಬರು ಜಗಳಾಡಕ್ಕೆ ಆರಂಭ ಮಾಡಿದ್ರು. ಮಕ್ಕಳೇ, ಅಲ್ಲಿವರೆಗೆ ಜಗಳಾಡಿದ್ದೇ ಇಲ್ಲ ಇವರಿಬ್ಬರು. ಏನೋ ಒಂದು ಏನಾಯ್ತೋ ಗೊತ್ತಿಲ್ಲ, ಇಬ್ಬರು ಜೋರಾಗಿ ಜಗಳ ಆಡಕ್ಕೆ ಆರಂಭ ಮಾಡಿದರು. ಅಲ್ಲೇ ಪಕ್ಕದ ಮರದಲ್ಲಿ ಇದ್ದಂತಹ ಒಂದು ಕೋತಿ ಇವ್ರನ್ನೇ ನೋಡ್ತಾ ಇತ್ತು. ನೋಡ್ತಾ ಸೀದಾ ಹತ್ರ ಬಂತು. ಏನೋ ನಿಮ್ಮದು ಕಚ್ಚಾಟ, ಏನಾಯಿತು ನಿಮಗೆ ಅಂತ ಕೇಳ್ತದೆ ಕೋತಿ. ಆಗ ಬೆಕ್ಕುಗಳು ಹೇಳ್ತದೆ, ನೋಡಿ ಕೋತಿ ಅಣ್ಣ, ಈ ಆಹಾರ ನಮಗಿಬ್ಬರಿಗೂ ಇಷ್ಟ, ನನಗಂತೂ ಜಾಸ್ತಿ ತಿನ್ನಲೇಬೇಕು. ಅವನು ಜಾಸ್ತಿ ಬೇಕು ಅಂತಿದ್ದಾನೆ, ಆದರೂ ಸಮಪಾಲು ಮಾಡೋಣ ಅಂದರೆ ಅದಕ್ಕೂ ಕೇಳ್ತಾ ಇಲ್ಲ. ಯಾರಾದರೂ ಒಬ್ಬರು ನ್ಯಾಯ ತೀರ್ಮಾನ ಮಾಡಿದರೆ ಏನೋ ಒಂದು ನಮಗೆ ಉಪಕಾರ ಆಗ್ತಿತ್ತು ಅಂತ ಬೆಕ್ಕುಗಳು ಹೇಳ್ತದೆ. ಆಗ ಕೋತಿ, ಸರಿ, ನಾನು ನಿಮಗೆ ನ್ಯಾಯ ತೀರ್ಮಾನ ಮಾಡಿಕೊಡ್ತೀನಿ, ನೀವೇನು ತಲೆ ಬಿಸಿ ಮಾಡಿಬಿಡಿ, ಇರಿ ನಾನು ನ್ಯಾಯ ತೀರ್ಮಾನ ಮಾಡಿಕೊಡ್ತೀನಿ. ಕೋತಿ ತಲೆಯಲ್ಲಿದ್ದೇನು ಅಲ್ಲಿದ್ದ ಆಹಾರನ ಪಟಾಯಿಸ್ಕೊಂಡು ತಿನ್ನಕ್ಕೆ ಅಷ್ಟೇ, ಬೇರೇನಿರಲಿಲ್ಲ. ಸರಿ, ಈಗ ನಾನು ನ್ಯಾಯ ತೀರ್ಮಾನ ಮಾಡ್ತೀನಿ, ಎಲ್ಲಿ ಅದು ಆಹಾರ ನನ್ನ ಮುಂದೆ ತನ್ನಿ. ಸರಿ, ಆ ಆಹಾರ ಎರಡು ಕೂಡ ಕೋತಿ ಮುಂದೆ ಬಂತು. ಕೋತಿ ದೊಡ್ಡ ಒಂದು ಆಹಾರದ ತುಂಡಿತ್ತು, ಅದನ್ನ ಎರಡು ಭಾಗ ಮಾಡ್ತು. ಒಂದು ಭಾಗ ಈ ಕಡೆ ಇಡ್ತು, ಒಂದು ಭಾಗ ಈ ಕಡೆ ಇಡ್ತು. ಈಗ ನೋಡಿ, ನನ್ನ ನ್ಯಾಯ ತೀರ್ಮಾನ ಆರಂಭ ಆಗುತ್ತೆ, ಇಬ್ಬರು ಗಮನವಿಟ್ಟು ನೋಡಬೇಕು. ಒಂದು ತುಂಡು ಆಹಾರನ ತೆಗೆದು ಬಾಯಲ್ಲಿ ಕಚ್ಚಿ ಮಾಡಿ ತಿಂತು, ಇಲ್ಲಿಟ್ಟಿತು. ಇದು ಸ್ವಲ್ಪ ಚಿಕ್ಕದಾಯ್ತಲ್ವಾ, ಇದು ಸರಿಯಾಗಿಲ್ಲಲ್ಲ, ಇದನ್ನು ತೆಗೆದು ತಿಂತು. ಹಾಗೆ ಒಮ್ಮೆ ಇದನ್ನ ತಿನ್ನೋದು ಇಡೋದು ಮಾಡಿ ನೋಡಿದ್ರೆ ಇಷ್ಟು ಸಣ್ಣ ತುಂಡಾಯಿತು ಮಕ್ಕಳೇ ಆಹಾರ. ಈ ಬೆಕ್ಕುಗಳು ಹಿಂಗೆ ನೋಡ್ತಾ ಪಿಳ ಅಂತ ನೋಡ್ತಾ ಕೂತ್ಕೊಂಡಿದೆ. ಕೊನೆಗೆ ಕೋತಿ, ಹಬ್ಬ, ನನಗೆ ನ್ಯಾಯ ತೀರ್ಮಾನ ಮಾಡಿ ಸುಸ್ತಾಗೋಯ್ತಪ್ಪ, ನನ್ನಿಂದ ಸಾಧ್ಯ ಇಲ್ಲ. ನೋಡಿ, ಇಷ್ಟೊತ್ತು ನ್ಯಾಯ ತೀರ್ಮಾನ ಮಾಡಿದ್ದೀನಿ, ನನಗೇನಾದರೂ ಶುಲ್ಕ ಕೊಡಲಿಕ್ಕಿಲ್ವಾ ನೀವು? ನಾನು ನ್ಯಾಯ ತೀರ್ಮಾನ ಮಾಡಿದ್ದಕ್ಕೆ ಬೆಲೆನೇ ಇಲ್ವಾ? ಆದ ಕಾರಣ ಇಲ್ಲಿ ಉಳಿದ ಆಹಾರ ಇದೆಯಲ್ಲ, ಅದನ್ನೇ ಶುಲ್ಕ ಅಂದ್ಕೊಂಡು ತಿಂದ್ಬಿಡ್ತೀನಿ, ಸಾಕು, ನೀವು ಬೇರೆ ಏನು ಕೊಡೋದು ಬೇಡ ಅಂತ ಅದನ್ನು ತಿಂದ್ಬಿಡ್ತು. ಚಂಗನೆ ಹಾರಿ ಮರದ ಮೇಲೆ ಓಡೋಗಿ ಕೂತ್ಕೊಂಡ್ಬಿಡ್ತು. ಇಬ್ಬರು ಬೆಕ್ಕುಗಳು ತಲೆ ಮೇಲೆ ಕೈ ಹೊತ್ತು ಕೂತಿದ್ದೆ. ಆಮೇಲೆ ಮಾತಾಡಿಕೊಂಡು, ಏನೋ ಇದು, ನಾವು ಎಷ್ಟು ಒಗ್ಗಟ್ಟಿನಿಂದ ಇದ್ವಿ ನೋಡು. ಈ ದಿನ ಒಂದು ಕೋತಿ ಬಂದು ನಮ್ಮ ಒಗ್ಗಟ್ಟನ್ನೇ ಹಾಳು ಮಾಡಿಬಿಡ್ತಲ್ಲ. ನಮ್ಮಲ್ಲೇ ಒಗ್ಗಟ್ಟು ಇಲ್ಲದ ಕಾರಣ ಕೋತಿಗೆ ಸುಲಭವಾಯಿತು ನೋಡು, ಎಷ್ಟು ಸುಲಭವಾಗಿ ನಮ್ಮನ್ನು ಮೋಸ ಮಾಡ್ತು. ನಾವು ಇಷ್ಟರವರೆಗೆ ಜಗಳಾಡದವರೆಲ್ಲ ಜಗಳಾಡ್ಬಿಟ್ವಿ, ಒಂದು ಆಹಾರಕ್ಕಾಗಿ ಹಿಂಗೆಲ್ಲ ಮಾಡಿಬಿಟ್ವಿ, ಆಹಾರನೂ ಸಿಕ್ಕಿಲ್ಲ, ನಮ್ಮ ಮನಃಶಾಂತಿನೂ ಹೊರಟೋಯ್ತು. ಇನ್ಮೇಲೆ ಹಿಂಗಾಗಬಾರ್ದಪ್ಪ, ನಾವು ಒಗ್ಗಟ್ಟಿನಿಂದ ಚೆನ್ನಾಗಿ ನಾವು ಬದುಕಬೇಕು ಅಂತ ನಾವು ಹೇಳಿತು. ಒಗ್ಗಟ್ಟಿಲ್ದಿದ್ರೆ ಎಷ್ಟು ಸುಲಭ ಅಲ್ವಾ ಮಕ್ಕಳೇ ಇನ್ನೊಬ್ಬರು ನೋಡಿಲಿಕ್ಕೆ? ಆದ ಕಾರಣ ಇದ್ರ ಬಗ್ಗೆನೂ ನೀವೆಲ್ಲ ಯೋಚನೆ ಮಾಡಬೇಕು. ಸರಿಯಾ? ಹಾಗಾದರೆ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.